ಸರ್ ದಯವಿಟ್ಟು ಹುಡುಗಿನ ಕೊಡುವಾಗ US ಅಲ್ಲಿ ಇದ್ದಾರೆ, ಡಾಕ್ಟ್ರು ಇಂಜಿನಿಯರ್ ನೋಡಬೇಡಿ ಸರ್. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಕನ್ಕ್ಲೂಷನ್ಗೆ ಬರಬೇಡಿ ಸರ್. ಅವನು ಯಾವಾಗ ಕಿತ್ತಾಗ್ತಾನೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವಾಗ ಕೆಲಸ ಹೋಗುತ್ತೋ, ಯಾವಾಗ ಕಂಪ್ನಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ರೈತರ ಮಕ್ಕಳು ಇದ್ದಾರೆ ಸರ್, ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕದವ್ರಿಗೂ ದಯವಿಟ್ಟು ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕ ಸರ್, ರೈತರ ಮಗ ಸರ್, ಅಲ್ಲೆಲ್ಲೋ US ಅಲ್ಲಿ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲಾಗಿ ತಂದೆ ತಾಯಿ ಸತ್ತೋದ್ರೆ ವೀಸಾ ಸಿಗಲಿಲ್ಲ ಅಂತ ನೆಪ ಹೇಳಿ ವಿಡಿಯೋ ಕಾಲಲ್ಲಿ ಅಪ್ಪ ಅಮ್ಮ ನೋಡಿ ಮಣ್ಣು ಮಾಡೋ ಮಕ್ಕಳಿಗಿಂತ ಕಷ್ಟನ ಸುಖನೋ ಬೆಳಗ್ಗೆ ಒಂದಷ್ಟು ಇಟ್ಟು ಹಾಕಿ ಬೆಳೆಸೋ ತಂದೆ ತಾಯಿನ ನೋಡ್ಕೊಳ್ಳೋ ಮಕ್ಕಳೇ ಶ್ರೇಷ್ಠ ಸರ್. ರೈತರ ಮಕ್ಕಳನ್ನ ನಂಬಿ ಸರ್. ಸರ್, ಮನೆ ದೊಡ್ಡದಾಗಿದ್ದ ತಕ್ಷಣ ನಿಮ್ಮ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಅಸಂಪ್ಷನ್ಗೆ ಬರಬೇಡಿ ಸರ್. ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇನ್ನೊಂದು ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಜೀವನದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಾಜ ನಮ್ಮನ್ನು ತುಂಬ ಮಿಸ್ಗೈಡ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಏನು ಹೇಳ್ತಾರೆ, ದುಡ್ಡು ಮುಖ್ಯ ಅಲ್ಲ ಅಂತಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ಅಲ್ವಾ ಸರ್? ಅದಕ್ಕೆ ಅಲ್ವಾ? ಈ ಸತ್ಯನ ಹೇಳ್ಕೊಡಲ್ಲ. ಯಾಕೆಂದ್ರೆ ಎಲ್ಲರೂ ದುಡ್ಡು ಮಾಡಿಬಿಟ್ರೆ, ಎಲ್ಲರೂ ಬೆಳೆದ್ಬಿಟ್ರೆ, ಎಲ್ಲರೂ ಹೆಸರು ಮಾಡಿಬಿಟ್ರೆ, ಈ ಸಮಾಜ ಕೆಲವು ಅಸಂಪ್ಷನ್ಸಲ್ಲಿ ಇಟ್ಟಿದೆ ನಮ್ಮನ್ನು. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಹೆಸರು ಮಾಡಬೇಕು, ಬೆಳಿಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಚೆನ್ನಾಗಿ ಕಷ್ಟಪಟ್ಟು ಬೆಳೆದು ಎಲೆ ಮರೆಕಾಯಿ ಥರ ಇರಬೇಕು ಅಂತ. ನಾನು ಹೇಳ್ತೀನಿ, ನೀನು ಗೆದ್ದ ಮೇಲೆ ಎಲೆ ಮರೆಕಾಯಿ ಥರ ಇರಂಗಿದ್ರೆ ಯಾಕೆ ಕಷ್ಟಪಟ್ಟೆ ಅನ್ನೋದು ನನ್ನ ಕ್ವಶನ್. ಇರೋಗು ಇವಾಗಲೇ ಆರಾಮಾಗಿ ಎಲೆ ಮರೆಕಾಯಿ ಥರ. ನೀನು ಗೆಲ್ಲಬೇಕು, ಹೇಳಬೇಕು, ನಾನಿದ್ದೀನಿ ಅಂತ ನಿನ್ನ ಬಗ್ಗೆ ಹೇಳಕ್ಕೆ ನಿನಗೆ ಮುಜುಗರ ಆದರೆ ಬೇರೆಯವ್ರಿಗೇನು ಕೆಲಸ ನಿಮ್ಮ ಬಗ್ಗೆ ಹೇಳಕ್ಕೆ? ದಯವಿಟ್ಟು ನಿಮ್ಮ ಬಗ್ಗೆ ಹೇಳಿ ಸರ್. ಜೀವನದಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಜನ ಸ್ಟೇಟಸ್ಸೇ ನೋಡೋದು, ಇನ್ನೇನು ನೋಡಲ್ಲ. ಜೀವನದಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಸ್ಟೇಟಸ್ಸೇ ನೋಡೋದು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮೆಲ್ಲ ಯಂಗ್ಸ್ಟರ್ಸ್ 1-2 ವರ್ಷ, 3 ವರ್ಷ, 4 ವರ್ಷ ಏನು ಮನೆಗಳಲ್ಲಿ ಜೆಂಟ್ಲ್ಮ್ಯಾನ್ಗಳ ಥರನೇ ಕಾಣಿಸ್ತಿರ್ತೀರ. ಮನಸ್ಸಲ್ಲಿ ಯಾವುದೋ ಹುಡುಗಿನ ಹಾಕ್ಕೊಂಡು ಅವಳಿಲ್ಲ ಅಂದರೆ ಸತ್ತೋಗ್ಬೇಕು ಅನ್ನೋ ರೇಂಜಿಗೆ ಬಂದಿರ್ತೀರ. ಇನ್ನು ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ, ಅತಿ ಥರ ಮಾಡಿರ್ತಾರೆ. ಏನು ಹುಡುಗ ಒಬ್ಬ ಹುಡುಗಿನ ಪ್ರೀತಿಸಿದ ತಕ್ಷಣ ಹುಡುಗಿಯವ್ರ ಅಪ್ಪ ಅಮ್ಮನ ಇವನು ಅತ್ತೆ ಮಾವ ಅನ್ನೋದೇನು, ಹುಡುಗನವ್ರ ಅಪ್ಪ ಅಮ್ಮನ ಅತ್ತೆ ಮಾವ ಅನ್ನೋದೇನು ಅವರಿಬ್ರಿಗೂ ಗೊತ್ತಿಲ್ಲದೆ ಇರೋದಂದರೆ ರಿಯಲ್ ಅತ್ತೆ ಮಾವ ಇನ್ನೆಲ್ಲೋ ಇರ್ತಾರೆ. ಒಂದು 6-7 ವರ್ಷ ಆದಮೇಲೆ ಅಪ್ಪ ಅಮ್ಮ ಹುಡುಕ್ತಾರೆ ಅಂತ. ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಅಷ್ಟು ಈಸಿ ಅಲ್ಲ. ಹುಡುಗ ಹುಡುಗಿನ ಇಷ್ಟಪಡಬೇಕು, ಹುಡುಗಿ ಹುಡುಗನ ಇಷ್ಟಪಡಬೇಕು. ಅದಾದಮೇಲೆ ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಇಷ್ಟಪಡಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಇಷ್ಟಪಡಬೇಕು, ಹುಡುಗನವ್ರ ನೆಂಟರು ಹುಡುಗಿರ ಫ್ಯಾಮ್ಲಿನ ಇಷ್ಟಪಡಬೇಕು, ಹುಡುಗಿಯವ್ರ ನೆಂಟರು ಹುಡುಗನ ಫ್ಯಾಮ್ಲಿನ ಇಷ್ಟಪಡಬೇಕು. ಇಷ್ಟೆಲ್ಲ ಇಷ್ಟಪಡೋರ್ಗೂ ಇವರಿಬ್ಬರು ಇಷ್ಟಪಡ್ತಿರ್ತಾರ ಇಲ್ವಾ ಅನ್ನೋದೇ ಡೌಟ್. ಅದೇ ಪ್ರಾಬ್ಲಮ್. ದಾಂಪತ್ಯದಲ್ಲಿ ಭಾಳಷ್ಟು ಜನ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ದೆ. ಅವರೆಲ್ಲ ಹೇಳ್ತಿದ್ದು, ಮಗನೇ ಮದುವೆ ಆಗಿ ಫಿಲಾಸಫಿ ಮಾತಾಡೋಕೆ ಗೊತ್ತಾಗುತ್ತೆ ಅಂತ. ಮದುವೆ ಆಗಿರೋ ಸತ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತೆ ಕ್ಯಾಸೆಟ್ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಗಂಡನಿಗೆ ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ತಿಂಡಿ ಹಾಕ್ಕೊಟ್ಟು, ಬಾಕ್ಸ್ಗೆ ಹಾಕ್ಕೊಟ್ಟು, ರೀ ಬೇಗ ಮನೆಗೆ ಬನ್ನಿರಿ ಅಂತ ಕರೀತಾಳೆ. ಇನ್ನು ಈ ಹುಡುಗನೂ ಅಷ್ಟೇ, ಅತಿ ಚಿನ್ನ, ರನ್ನ, ಬಂಗಾರು, ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ದರೂ ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾನೆ. ಒಂದು 6 ತಿಂಗಳಾದಮೇಲೆ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತೆ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ಹೋಗಿ ಬರಲ್ಲ, ಅದನ್ನು ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದರೆ ಸಾಕು, ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ರಾತ್ರಿ 10 ಗಂಟೆ ಆದರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ಮ ಮಗ ಬಂದಿಲ್ಲ, ಫೋನ್ ಮಾಡಿ ಅಂದರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬೇಡಿ, ಡೌಟ್ ಅಣ್ಣ ಅದು. ನೀವು 10:30, 11 ಗಂಟೆಗೆ, 12 ಗಂಟೆಗೆ ಮನೆಗೆ ಹೋದರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಭಾಳಷ್ಟು ಜನಕ್ಕೆ ನೀವೇನು ಅನ್ಕೋದು, ನಮ್ಮಮ್ಮಗೆ ಏನು ಪ್ರೀತಿನೋ ಅಂತ. ಭಾಳಷ್ಟು ಜನ ತಾಯಂದರು ಮಕ್ಕಳ ಮೇಲೆ ದೊಡ್ಡ ಕನಸು ಕಟ್ಕೊಂಡಿರ್ತೀರ. ಮೇಡಮ್, ನಿಮಗೆ ಮದುವೆ ಆದಾಗ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ಅಂತ ಬಯಸಿದ್ದು ನೀವು ತಪ್ಪು, ಕರೆಕ್ಟ್ ತಾನೆ? ಬಿಟ್ಬಿಡಿ ಮೇಡಮ್, 25 ವರ್ಷ ಅವ್ನ ಪಾಡ್ಗೆ ಅವ್ನು ಓಡಾಡ್ಕೊಂಡಿರ್ತಾನೆ ಊರಲ್ಲಿ. ಅತಿ ಮಾಡಿದ್ರಿ, ಯಾವಾಗ ನನಗೆ ಸೊಸೆ ಕೊಡ್ತೀಯಾ, ಮನೆಗೆ ಮಹಾಲಕ್ಷ್ಮಿನ ತರ್ತೀಯಾ, ಸರಸ್ವತಿನ ತರ್ತೀಯಾ, ಆರಾಮಾಗಿ ಓಡಾಡ್ಕೊಂಡಿದ್ದ. ನೀವೇ ಅವನಿಗೆ ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮೇಡಮ್, ಪಕ್ಕದ ಮನೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಇರ್ತೀರಾ? ಅತ್ತೆ ಸೊಸೆ ಒಂದಾಗ್ತಾರೆ ಮತ್ತೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಮಕ್ಕಳನ್ನ
ಜವಾಬ್ದಾರಿಯಿಂದ ಬೆಳೆಸಿ. ಮಕ್ಕಳಿಗೋಸ್ಕರ ಆಸ್ತಿ ಅಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೋತೋದ್ರೆ ಪರವಾಗಿಲ್ಲ, ಮನೆಗೆ ಬಂದಾಗ ನೋಡಿ, ಭಾಳಷ್ಟು ಜನ ತಾಯಂದ್ರಿಗೆ ಗೊತ್ತಿರೋ ವಿಚಾರ ನೀವು ಗಮನಿಸಿ ನೋಡಿ. ನೀನು ಗೆದ್ದು ಮನೆಗೆ ಬರ್ತೀಯೋ ಸೋತ್ ಮನೆಗೆ ಬರ್ತೀಯೋ, ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಆನ್ಸರ್, ಫಸ್ಟ್ ಊಟ ಮಾಡೋಗಿ ಮಗ ಅಂತಾರೆ. ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಆನ್ಸರ್, ಸಾಧ್ಯ ಆದರೆ ತಾಯಿನ ಕಡಿಮೆ ಹರ್ಟ್ ಮಾಡೋಣ, ತಂದೆನ ಕಡಿಮೆ ಹರ್ಟ್ ಮಾಡೋಣ. ತಂದೆ ತಾಯಿ ನಾವು ಹರ್ಟ್ ಮಾಡೇ ಮಾಡ್ತೀವಿ ಸರ್, ಮಾಡದೇ ಇರೋಕ್ಕಾಗಲ್ಲ. ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ. ನಾನು ಹೇಳೋದಿಷ್ಟೇ ತಾಯಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ. ಅವ್ರು ನೋಡಿದ ಸ್ಕೂಲ್ಗೆ ಹೋದ್ರಿ, ಅವ್ರು ಕಳಿಸಿದ ಕಾಲೇಜ್ಗೆ ಹೋದ್ರಿ, ಅವ್ರು ಕೊಡಿಸಿದ ಬಟ್ಟೆ ಹಾಕ್ಕೊಂಡ್ರಿ, ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರಿ. ಸಾಧ್ಯ ಆದರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನು ಅವ್ರು ಕೊಟ್ಟುಬಿಡಿ ಅಂತ. ಅದೊಂದೇ ನಿಮ್ಮ ಮೇಲೆ ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ನು. ಚೌಲ್ಟ್ರಿನೂ ಅವರೇ ಬುಕ್ ಮಾಡೋಕ್ಕೆ ಬಿಟ್ಬಿಡಿ. ನಿಮ್ಮ ತಂದೆ ತಾಯಿಗೆ ನೋಡಿ, ಕೇಳಿ ನೋಡಿ, ಈಗ ಒಂದು 20-22ರಲ್ಲಿರೋ ಹೆಣ್ಮಕ್ಳು ಅಪ್ಪ ಅಮ್ಮನ ಕೇಳಿ ನೋಡಿ. ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬೇಕು, ಇನ್ವಿಟೇಷನ್ ಕೊಡಿಬೇಕು, ಬರಬೇಕು, ಗ್ರ್ಯಾಂಡಾಗಿ ಮದುವೆ ಮಾಡಬೇಕು. ಇನ್ನೇನೂ ಇಲ್ಲ ತಂದೆ ತಾಯಿಗೆ ಆಸೆ. ಎಲ್ರಿಗೂ ಧೈರ್ಯವಾಗಿರಿ ಸರ್, ನಥಿಂಗ್ ಈಸ್ ಹ್ಯಾಪನ್, ತಲೆಗೆಡಿಸ್ಕೋಬೇಡಿ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ, ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗೆದಿರ್ತೀರ. ಒಂದೊಂದು ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನಿಸುತ್ತೆ ಸರ್. ಭಯ ಬೀಳಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ, ಏನು ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ಲ ಹೋಗು ಅಂತಾರೆ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನಿಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗಬೇಡಿ ಸರ್. ನಾವು ಹೆಂಗೆಲ್ಲ ಬೈಸ್ಕೊಂತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನ ಹೆಂಗೆ ಬೈತಾರೆ ಸರ್? ನಾನು ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ? ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿದೆ, ನನ್ನ ನಿಯಮ ಯಾವನೂ ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ. ಯಾರಾದರೂ ಹೊಗಳ್ದವನು ಒಂದು EMI ಕಾಸು ಹಾಕ್ತಾನಾ? ಹಾಕಂಗಿದ್ರೆ ಹೇಳಿ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನು ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಾನು ಹೇಳ್ದಲ್ಲ, ನೀನು ಕಡಿಮೆ ಮಾತಾಡಿ, ಏನಾದರೂ ಕಡ್ದು ಕಟ್ಟೆ ಹಾಕಿದರೆ ಮಗನೇ ಹೇಳು, ನಾನು ಸೈಲೆಂಟಾಗಿರ್ತೀನಿ. ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿದ್ದೀನಿ. ನಾನು ಹೇಳೋದಿಷ್ಟೇ, ಅವ್ರು ಯಾರೋ ಹಂಗಿರಂಗೆ ಹಂಗಿದ್ದಂಗೆ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗಿರಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ, ಜಾಸ್ತಿ ಟೆನ್ಷನ್ಸ್ ಎಲ್ಲ ತಗೋಬೇಡಿ, ಕೂಲಾಗಿರಿ ಸರ್. ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್? ಬೈದಿರೋನು ಸತ್ತೋಗ್ತಾನೆ, ಭಯ ಬೀಳ್ಬೇಡಿ. ಬೈಸ್ಕೊಂಡವನು ಹೋಗ್ತಾನ, ಬೈದಿರೋನು ಹೋಗ್ತಾನ. ಒಂದು 40-50 ವರ್ಷ ಕಾಯ್ಬೇಕಷ್ಟೆ. ಏನಿದೆ ಸರ್, 60-70 ವರ್ಷ ಆದಮೇಲೆ ದೇವಸ್ಥಾನಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಓಡಾಡೋದು ಬಿಟ್ಟರೆ ಇನ್ನೇನಿರುತ್ತೆ? ಏನೂ ಇರಲ್ಲ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ಹೇಳೋದು, ಹುಡುಗರು ದಯವಿಟ್ಟು ನಾನು, ಯಾಕೆಂದರೆ ಪೋಷಕರಿಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳೋಕ್ಕಾಗಲ್ಲ ಸರ್. ನಾನೇನಾದರೂ ತುಂಬ ಫಿಲಾಸಫಿಕಲ್ ಹೇಳಿದ್ರೆ ಅವ್ರು ಕೇಳಲ್ಲ ಸರ್, ಅವ್ರ ದಾರಿಯಲ್ಲಿ ಹೋಗಿ ಹೇಳ್ಬೇಕು ಅವ್ರಿಗೆ. ನಾನು ತುಂಬ ಫಿಲಾಸಫಿಕಲ್ ಹೆಂಗೆ ಓದಬೇಕು, ಏಕಾಗ್ರತೆ ಇರಬೇಕು ಅಂದರೆ ಅವನು ಕೇಳಲ್ಲ, ಯಾರಿಗೂ ಇವನು ಅಂತಾರೆ. ಅವ್ರ ದಾರಿಯಲ್ಲೋಗೆ ಸ್ವಲ್ಪ ಮಟ್ಟಿಗೆ ಸರ್. ಇಲ್ಲಿ ಯಾರಿಗೋಸ್ಕರ ಯಾರೂ ಬದಲಾಗಲ್ಲ. ನಾನು ಹೇಳೋದಿಷ್ಟೇ, ತಲೆಗೆಡಿಸ್ಕೋಬೇಡಿ. ಕೆಲವು ಹುಡುಗರು ಆವಾಗ ನೋಡ್ತಾ ಇರ್ತೀನಿ, ಯಾವುದೋ ಲವ್ ಫೇಲ್ಯೂರ್ ಅಂತ ಸತ್ತೋಗ್ಬಿಡ್ತಾರೆ. ಏನು ಡೈಲಾಗು, ಪ್ರೀತಿಯಲ್ಲಿದ್ದಾಗ 7 ಜನ್ಮಕ್ಕೂ ನೀನೇ ಬೇಕು. ಮದುವೆ ಆದಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ಹೇಳೋ ನೋಡೋಣ. ಮದುವೆಗಿಂತ ಮುಂಚೆ ಪ್ರೀತಿಲಿದ್ದಾಗ 7 ಜನ್ಮಕ್ಕೂ ಯಾವುದೋ ಹೊಸ ಸಾಂಗ್ ಬರುತ್ತೆ, ಕೇಳೋದು, ಇನ್ಸ್ಪೈರ್ ಆಗೋದು. ಮದುವೆ ಆದಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ವ್ಯಾಲಿಡಿಟಿನೇ ಇರಲ್ಲ. ಮದುವೆ ಆಗಿರೋ ಅಂಕಲ್ಸ್ಗೆಲ್ಲ ಗೊತ್ತಿದ್ದು. ಮದುವೆ ಆದಮೇಲೆ ಅಲ್ವಾ ಸರ್, ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ. ಹೋಗಿ ಮಮ್ಮಿ ನಾನು ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದು ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ. ಕಷ್ಟ ಅಂದರೆ ಯಾವ್ದು ಗೊತ್ತಾಗೋರು? ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ TV ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ,
ಅವನಿಗೊಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತೋರಿಸಿ, ಮಗನೇ ಅವನದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆರಿಗೆ ಟೈಮಲ್ಲಿ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅನುಭವಿಸೋ ಹೆರಿಗೆ ನೋವು ತೋರಿಸಿ, ಅದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದಂತ ಬೇಜಾರು ಬೀಳೋ ತಂದೆಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ, ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ತಂದೆ ತಾಯಿನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿಯರ ಕತೆ ತೋರಿಸಿ, ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರು ಅಂತ ಬೇಜಾರು ಬೀಳೋ ಹುಡುಗರಿಗೆ ತಂದೆ ತಾಯಿನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಚೇರ್ಗೆ ಖರ್ಚೀಪ್ ಆಗಿರೋ ನನ್ನಂಥವನ್ನು ತೋರಿಸಿ. ನಾನು ನಿಮಗೆಲ್ಲ ಹೇಳೋದಿಷ್ಟೇ, ನಾನು ಇದನ್ನ ಯಾವುದೋ ಬುಕ್ಕಲ್ಲಿ ಓದ್ಕೊಂಡು ಯಾವುದೋ ಸಿನಿಮಾ ನೋಡಿಕೊಂಡು ಡೈಲಾಗ್ ಹೇಳ್ತಿಲ್ಲ. ನನ್ನನ್ನು ಬೈತಿರ್ತಾರೆ, ಇವ್ನು ಡೈಲಾಗ್ ಹೇಳ್ತಿರ್ತಾನೆ, ನೀವು ಹೇಳಿ ನೋಡೋಣ ಬರುತ್ತೇನ. ನಿಮ್ಮನೆಯಲ್ಲೂ ಟಿ ವಿ ಇದೆಯಲ್ಲ, ರಿವೈಂಡ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಅಲ್ಲ ಸರ್, ಇದು ಸರಸ್ವತಿ ಸರ್, ಇದು ಸರಸ್ವತಿ. ಇದು ನಾನು ಸರಸ್ವತಿ ಹೊಲಿಸ್ಕೊಂಡಿದ್ದೀನಿ, ಅದಕ್ಕೆ ಲಕ್ಷ್ಮೀ ದೇವಿನೂ ಜೊತೆಯಲ್ಲಿದ್ದಾಳೆ. ವರ್ಷಕ್ಕೆ 700-800 ಜನ MBBS ಡಾಕ್ಟರ್ಸ್ನ ರೆಡಿ ಮಾಡ್ತಿದ್ದೀನಿ, ಒಂದು ಸಂಸ್ಥೆ ಕಟ್ಟಿದ್ದೀನಿ. ದೈವ ಬಲ ಚೆನ್ನಾಗಿತ್ತು. ನನಗೆ ಕಾಶಿ ವಿಶ್ವನಾಥನ ಆಶೀರ್ವಾದ ನನಗೆ ಭಾಳ ಮುಖ್ಯ. ನನಗೆ ದೈವ ಸಂಕಲ್ಪ ಇಲ್ಲ ಅಂದರೆ ಇವೆಲ್ಲ ಆಗಲ್ಲ ಸರ್. ಅಣ್ಣ ರವಿ ಅಣ್ಣ, ಭೋಗನಂದೀಶ್ವರ ಟೆಂಪಲ್ ಇದೆ ನಮ್ಮಲ್ಲಿ. ಶಿವರಾತ್ರಿಯಲ್ಲಿ ಭೋಗನಂದೀಶ್ವರ ಟೆಂಪಲಲ್ಲಿ ರಥ ಮುರಿದೋಗುತ್ತೆ. ಅದಾಗಿದ್ದು 1 ತಿಂಗಳಿಗೆ ನನಗೆ ಟಿಕೆಟ್ ಸಿಗುತ್ತೆ. ಆ ಭೋಗನಂದೀಶ್ವರ ನನ್ನನ್ನು ಗೆಲ್ಸ್ಕೊಂಬರ್ತಾನೆ. ನೀವು ನಂಬ್ತಿರಲ್ಲ, ನನಗೆ ಬಿ ಫಾರ್ಮ್ ಸಿಕ್ಕಿದ್ದು 1 ವರ್ಷದ ಹಿಂದೆ ನಾನು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಿರ್ತೀನಿ. ಇವೆಲ್ಲ ಕೋ ಇನ್ಸಿಡೆನ್ಸಸ್. ಒಂದು ಮಗಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಮದುವೆ ಗ್ರ್ಯಾಂಡಾಗಿ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ ರೀ, ಇಂಥ ಸ್ಕೂಲ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಸ್ಕೂಲ್ ಫೀಸ್ ಕಟ್ಟೋದು ಅಪ್ಪನೇ ಸರ್. ಇಂಥ ಹುಡುಗ ಇರಲಿ ಅಂತ ಹೇಳಿ ಅಮ್ಮ ಹೇಳಿದ್ರೆ ಚೌಲ್ಟ್ರಿಗೆ ಅಡ್ವಾನ್ಸು, ಮುತ್ತೂಟೋ ಮಣ್ಣಾಪುರಮಲ್ಲಿ ಗೋಲ್ಡ್ ಫ್ಲೆಡ್ಜ್ ಮಾಡು, 40-50 ಲಕ್ಷ ಸಾಲ ಮಾಡು, 2% 3% ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ. ಆದರೂ ಅಮ್ಮ ಎಮೋಷ್ನಲ್ ಆಗ್ತಿರ್ತಾಳೆ. ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ಕಾರ್ ಹತ್ಸಕ್ಕೋ ಬಡ್ಜೆಟ್ ಸಪೋರ್ಟ್ ಮಾಡಲ್ಲ ಅಂದರೆ ಬಸ್ ಹತ್ಸಕ್ಕೆ ಹೋಗೋವಾಗ ಅಮ್ಮ ಅಳ್ತಿರ್ತಾಳೆ, ಬಿಕ್ಕಳಿಸಿ. ಅಯ್ಯೋ ನನ್ನ ಮಗಳನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾನೆ ಇಲ್ವೋ. ದೂರದಲ್ಲಿ ಅವ್ರ ಅಪ್ಪ ಅಳಲ್ಲ, ಸೈಲೆಂಟಾಗಿರ್ತಾರೆ. ಯಾಕೆಂದರೆ ಅವ್ರ ಅಪ್ಪ ಸೈಲೆನ್ಸಲ್ಲಿ ಒಂದು ಮೆಸೇಜ್ ಇದೆ, ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ನಾನು ನೋಡ್ಕೊತೀನಿ, ಹೋಗಿ ಮಗಳೇ ಅನ್ನೋ ಈ ಮೆಸೇಜ್ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊತಾ ಇದ್ದಾರೆ? ನಿನ್ನ ಗೆಲುವಿನ ಹಿಂದೆ ಇರೋದೇ ನಿಮ್ಮ ತಾಯಿ, ಆದರೆ ನಿಮ್ಮ ತಾಯಿಯ ಯಶಸ್ಸೇ ನಿಮ್ಮ ತಂದೆ ಅಲ್ವಾ? ಈ ಡೈಲಾಗ್ ಹೇಳ್ತಾ ಇಲ್ಲ ಸಮಾಜದಲ್ಲಿ. ದುಡ್ದು ಎಲ್ಲ ಎಸ್, ನಮ್ಮ ಕನಸೇನು 25-26 ವರ್ಷ ನಮಗೋಸ್ಕರ ಬದುಕ್ರೆ, 75 ವರ್ಷ ಮಕ್ಕಳಿಗೋಸ್ಕರ ಬದುಕೋದು. ದಯವಿಟ್ಟು ಸಾಧ್ಯ ಆದರೆ ನಿಮಗೆಲ್ಲ ಒಳ್ಳೇದಾಗಬೇಕು ಸರ್. ನಾನೆಲ್ಲ ಮಂಡ್ಯ ಜನತೆನ ರಿಕ್ವೆಸ್ಟ್ ಮಾಡ್ತೀನಿ, ನಾನೆಲ್ಲ ಯಂಗ್ಸ್ಟರ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ, ಪಾಲಿಟಿಕ್ಸ್ಗೆ ಬರಬೇಕಾ ಬಾ, ಬೈಸ್ಕೊಳ್ಳೋ ದಮ್ಮು ತಾಕತ್ತಿದ್ರೆ ಬಾ. ಸೋಷಿಯಲ್ ಮೀಡಿಯಲ್ಲಿ ಬೈತಾರೆ, ಟ್ರಾಲ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ. ಬೈಲಿಲ್ಲ ಅಂದರೆ ದುಡ್ಡು ಕೊಟ್ಟು ಕಾಮೆಂಟ್ ಹಾಕ್ಸ್ತಾರೆ. ನಮ್ಮನ್ನು ಸ್ಪೀಕರು ಬೈತಾರೆ. ನನಗೆ ಅಫಿಷಿಯಲ್ ವಿರೋಧ ಪಕ್ಷದ ನಾಯಕರು UT ಖಾದರ್ ಸಾಹೇಬ್ರು. ನನಗೆ ಮಾತ್ರ 2 ವಿರೋಧ ಪಕ್ಷದ ನಾಯಕ. ನಾನು ಭಾಳಷ್ಟು ಜನ ಗೊತ್ತಿರಬೇಕು ಸರ್, ಎಲ್ಲ ಬಡವ್ರ ಮಕ್ಕಳಿಗೆ, ಮಿಡಲ್ ಕ್ಲಾಸ್ ಮಕ್ಕಳಿಗೆ ಹೇಳ್ತೀನಿ. ನನ್ನ ತಂದೆ ತಾಯಿ ನನಗೆ 16 ವರ್ಷ ಇದ್ದಾಗ ತೀರ್ಕೊಂಡಾಗ ನಮ್ಮೂರಲ್ಲಿ ಕೆಲವರೆಲ್ಲ ಹೇಳೋರು, ಪ್ರದೀಪ್ ದೇವಸ್ಥಾನದಲ್ಲಿ ಮದುವೆ ಆಗು, ಒಂದು 200 ಜನ ಬರ್ಬೋದು, ನಾನು ಒಂದು ತಿಂಡಿ, ಒಂದು ರೈಸ್ ಬಾತ್ ನಾನು ಮಾಡಿಸ್ತೀನಿ, ಮದುವೆಗೆ ಒಂದು 50,000 1 ಲಕ್ಷ ನಾವ್ಯಾರೋ ಎಲ್ಲ ಹಾಕ್ಕೊಂಡು, ಪಾಪ ಅಪ್ಪ ಅಮ್ಮ ಇಲ್ದಾರೆ ಹುಡುಗನಪ್ಪ ಅಂದರು. ನಾನು ಅದನ್ನು ಸಿಂಪತಿಯಾಗಿ ತೊಗೊಳ್ಳಿಲ್ಲ, ಚಾಲೆಂಜಾಗಿ ತೊಗೊಂಡೆ. ನನ್ನ ಮದುವೆನ ತಾಜ್ ವೆಸ್ಟ್ ಸ್ಟ್ಯಾಂಡಲ್ಲೇ ಅದೇ. 2 ವೀಲರ್ ತೊಗೊಳಕ್ಕೆ ಡೌನ್ ಪೇಮೆಂಟ್ ಇರಲಿಲ್ಲ. ಈಗ BMW ಕಾರ್ 2 ಕೋಟಿದು ಆ ಕಡೆ ನಿಲ್ಲಿಸಿ ಬಂದಿದ್ದೀನಿ. ಇದೆಲ್ಲ ಕಷ್ಟಪಟ್ಟು ದುಡಿದಿದ್ದು, ನನ್ನ ಪರಿಶ್ರಮದಿಂದ ಬಂದಿದ್ದು. ಕೋಚಿಂಗ್ ಸೆಂಟ್ರ್ ಅಂದರೆ ಬೆಂಗಳೂರಲ್ಲಿ ಆಂಧ್ರದವರು, ರಾಜಸ್ಥಾನವ್ರ ಮಧ್ಯೆ ಕನ್ನಡದವ್ನು ಯಾವನು ಎದ್ದೇಳಕ್ಕಾಗಿರಲಿಲ್ಲ. ಲಾಂಗ್ ಟರ್ಮ್ ಅಂದರೆ ಮೆಡಿಕಲ್ ಅಂದರೆ ಇಲ್ಲ ಆಂಧ್ರ ಇಲ್ಲ ರಾಜಸ್ಥಾನ್ ಅಂಥವ್ರಿಗೆಲ್ಲ ಸೆಟ್ ಹೊಡೆದು ಒಬ್ಬ ಕನ್ನಡದ ಹುಡುಗ ಬೆಂಗಳೂರು ಮಾರ್ಕೆಟಲ್ಲಿ ನಿಂತಿದ್ದಾನೆ. ಅದು ಪ್ರದೀಪ್ ಈಶ್ವರ್ ಪರಿಶ್ರಮ ಅಕಾಡೆಮಿ. ನಮ್ಮ ಹತ್ರ ದೊಡ್ಡ ಫೀಲ್ಡ್ ಇಲ್ಲ, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಧೈರ್ಯ ಇದೆ ಅಷ್ಟೇ. ನನ್ನ ಹತ್ರ 3 ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇದೆ. ಒಂದು ಐಫೋನು, 2ನೇದು BMW, 3ನೇದು
ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಪರ್ಚೇಸ್ ಮಾಡೋಕ್ಕಾಗ್ದಾರೋ ನನ್ನ ಧೈರ್ಯ ಅದೊಂದೇ ಏನಿದೆ ಕಳ್ಕೊಳಕ್ಕೆ ನಮ್ಮ ಹತ್ರ. ಬಂದಿದ್ದೆ ಬೀದಿಯಿಂದ, ಎದ್ದು ಬಂದಿರೋದು ಬೀದಿಯಿಂದ. ನನಗೆ ಹೇಳ್ತಾರೆ ನಾನು ಚಾಕ್ ಪೀಸ್ ಹಿಡಿದ್ರೆ ಸಾಕು ಮತ್ತೆ ಕೋಟಿಗಳ ಎಂಪೈರ್ನ ಕಟ್ತೀನಿ, ನನಗೊಂದು ಚಾಕ್ ಪೀಸ್ ಸಾಕಷ್ಟೇ, ಸಿಗ್ನೇಚರ್ ಹಾಕಕ್ಕೆ ಪೆನ್ನೇ ಬೇಕಾಗಿಲ್ಲ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಎಸ್ ನಾನು ಧೈರ್ಯವಾಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು SLC ನಾನು ಎಲ್ರಿಗೂ ಹೇಳ್ತಾ ಇದ್ದೆ SLC ನಾನು ಟಾಪರ್ ಆಗ್ತೀನಿ ಅಂತ. ನಮ್ಮ ಬ್ಯಾಚವರೆಲ್ಲ ಹೇಳಿದ್ರು ಇಂಗ್ಲೀಷ್ ಕಷ್ಟ, ಕನ್ನಡ ಕಷ್ಟ, ಒಬ್ಬರು ಎಲ್ಲ ಏನೇನೋ ಬರೀತಿದ್ರು. ನಾನು ಡಿಸೈಡ್ ಆದೆ, ಒಂದೊಂದು ಚಾಪ್ಟ್ರಿಗೆ 2 ಪೇಜ್ ಸಮ್ಮರಿ ಮಾಡ್ಕೊಂಡಿದ್ದೆ. ನಾವು ಕನ್ನಡ ಮೀಡಿಯಮ್ ಸರ್, ಇಂಗ್ಲೀಷ್ ಪಾಸ್ ಆಗೋದೇ ಕಷ್ಟ. ಯಾಕೆಂದರೆ ನಮಗೆ ಗೊತ್ತಿದೆ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಅಲ್ಲ ಅಂತ. ನಾನು ಇಂಗ್ಲೀಷ್ ಈಗಲೂ ತಪ್ಪೆ ಅಣ್ಣ, ಇಂಗ್ಲೀಷು ಕರೆಕ್ಟಾಗಿ ಮಾತಾಡಿದ್ರೆ ಹೆಂಗಣ್ಣ, ಕನ್ನಡ ಇದೆಯಲ್ಲ ಕರೆಕ್ಟಾಗಿ ಮಾತಾಡೋಕ್ಕೆ. ಪ್ರತಿ ಚಾಪ್ಟ್ರಿಗೂ 2 ಪೇಜ್ ನೋಟ್ಸ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಏನೇನೋ ಗ್ರಂಥಗಳು ಓದ್ತಾ ಇದ್ರು, ನಾನು ಏನು ಕ್ವಶನ್ ಕೇಳಿದ್ರು ಆ 2 ಪೇಜ್ ಆನ್ಸರ್ ಫಿಕ್ಸ್. ಅಣ್ಣ 94 ಬಂದ್ಬಿಡ್ತಣ್ಣ. ನನಗೆ ಆವಾಗ ಅರ್ಥ ಆಯಿತು, ಎವ್ಯಾಲ್ಯೂಷನ್ ಮಾಡಿರೋ ನನಗಿಂತ ಬ್ರಿಲಿಯಂಟ್ ಅಂತ. ಎಸ್, ಯಾರಿಗೆ ಗೊತ್ತು, ನಾನು ಶಾಕ್. ನನ್ನ ಟಾಪರ್ ಅಣ್ಣ 10th ಅಂದರೆ ಸೆಕೆಂಡ್ ಟಾಪರು. ನನ್ನ ಫ್ರೆಂಡ್ ಆ ಹುಡುಗಿ ಟಾಪರ್ ಆಗಬೇಕು ಅಂತ, ಹುಡುಗಿ ಗೆಲ್ಲಬೇಕು ಅಂತ ಆಸೆ ಇತ್ತು ನನಗೆ. ಅದಕ್ಕೆ ಫಸ್ಟ್ ಟಾಪರು ಹುಡುಗಿ ಆದ್ಲು. ನಾನು ಸೆಕೆಂಡ್ ಆಗಿದ್ದಕ್ಕೆ ತಾನೇ ಅವ್ರು ಫಸ್ಟ್ ಬಂದಿದ್ದು. ನಾನು ಫಸ್ಟ್ ಬಂದಿದ್ದರೆ ಅವ್ರು ಸೆಕೆಂಡ್ ಬರೋರಾ? ನಾನು ಸೆಕೆಂಡ್ ಬಂದಿದ್ದಕ್ಕೆ ಅವ್ರು ಫಸ್ಟ್ ಬಂದಿದ್ದು, ಅದಕ್ಕೆ ಕ್ರೆಡಿಟ್ ನನಗೆ ಹೋಗಬೇಕು. ಎನಿಹಾವ್ ಕನ್ನಡ ಮೀಡಿಯಮ್ ಮುಗಿಸ್ಕೊಂಡು ಬಂದ್ವಿ, PUC ಎಲ್ಲ ಆಯಿತು, ರಾಜಕಾರಣಕ್ಕೆ ಬಂದಿದ್ದೀವಿ, ತಿಮಿಂಗ್ಲಗಳ ಮಧ್ಯೆ ಈಜ್ತಾ ಇದ್ದೀವಿ. ಇನ್ನು 20-30 ವರ್ಷಕ್ಕೆ ಈ ರಾಜಕಾರಣದಲ್ಲಿ ಎಲ್ಲೋಗಿ ತಲುಪ್ತೀವೋ ಒಂದಂತೂ ಸತ್ಯ, ಕಷ್ಟನೋ ಸುಖನೋ ಧೈರ್ಯವಾಗಂತೂ ಬದುಕ್ತೀವಿ, ಯುವಕರಿಗೆ ಆಶಾಕಿರಣವಾಗಂತೂ ಇರ್ತೀವಿ. ನಾನು ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಆರೋಗ್ಯ ಹುಷಾರು, ನಿಮ್ಮ ಭವಿಷ್ಯ ಹುಷಾರು. ಹುಡುಗಿರು ಪ್ಲೀಸ್ ಜಾಸ್ತಿ ಡಿಸ್ಟರ್ಬ್ ಆಗಬೇಡಿ, ತಲೆಗೆಡ್ಸ್ಕೊಬೇಡಿ, ಅಪ್ಸೆಟ್ಟಾಗಿ ಲವಲ್ಲಿ ಫೇಲ್ಯೂರ್ ಆದ್ವಿ ಅಂತ ಸತ್ತೋಗಕ್ಕೆ ಹೋಗ್ಬೇಡಿ. 1-2 ದಿನ ನೆಮ್ಮದಿಯಾಗಿರಿ, ಸ್ನಾನ ಮಾಡಿ ತಲೆ ಬಾಚ್ಕೊಳ್ಳಿ, ಮಂಡ್ಯ ಎಲ್ಲ ರೌಂಡ್ ಹಾಕಿ. ಅಷ್ಟು ದೊಡ್ಡೂರಲ್ಲಿ ಇನ್ನೊಂದು ಹುಡುಗಿ ಸಿಗಲ್ವಾ ಏನು?